ನೋಡಿ, ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ. ಹಯಗ್ರೀವ ಅಂತ ಬೆಲ್ಲದಲ್ಲಿ. ಅದಕ್ಕೆ ಬೇಕಾಗಿರುವ ಪದಾರ್ಥಗಳು: ಕಡಲೆಬೇಳೆ, ಬೆಲ್ಲ, ಒಣಕೊಬ್ಬರಿ, ತುಪ್ಪ, ದ್ರಾಕ್ಷಿ, ಏಲಕ್ಕಿ. ಇಷ್ಟು ಪದಾರ್ಥಗಳು ಬೇಕು. ಅದನ್ನೀಗ ಮಾಡಿ ತೋರಿಸ್ತೀನಿ. ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಈಗ ನೋಡ್ಕೊಳ್ಳಿ ಏನೇನು ಮಾಡ್ತೀನಿ ಅಂತ. ನೋಡಿ, ಈಗ ಸ್ಟವ್ ಮೇಲೆ ಈ ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ಬೆಲ್ಲ ಹಾಕ್ತೀನಿ. ಮೊದಲೇ ಕುಟ್ಟಿಟ್ಕೊಂಡಿದ್ದೀನಿ ಬೆಲ್ಲನ. ಪುಡಿ ಹಾಕಿರೋ ಬೆಲ್ಲನ ಹಾಕ್ತೀನಿ. ನೋಡಿ, ಆ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಬೆಲ್ಲನ ಕರಗಿಸ್ಕೋಬೇಕು. ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಬೆಲ್ಲನ ಕರಗಿಸ್ಕೋಬೇಕು. ಆಮೇಲೆ ನೋಡಿ, ಕಡಲೆಬೇಳೆ, ಇದು ಕಡಲೆಬೇಳೆ. ಇದನ್ನು ನಾನು ಬೇಯಿಸ್ಕೊಂಡಿದ್ದೀನಿ. ಯಾಕಂದರೆ ವಿಡಿಯೋ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೀನಿ. ಈ ಕಡಲೆಬೇಳೆನ ಒಂದು ಪಕ್ಕಕ್ಕೆ ಇಟ್ಬಿಡ್ತೀನಿ. ಆಮೇಲೆ ಏಲಕ್ಕಿ, ಇದನ್ನು ಇವಾಗ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಬೆಲ್ಲನ ಕರಗಿಸ್ಕೊಬೇಕು. ಬೆಲ್ಲನ ಕರಗಿಸ್ಕೊಂಡು ಏನು ಪಾಕ ಇರಬೇಕು, ಪಕ್ಕಕ್ಕೆ ತಗೊಂಡು ಈ ಥರ ಕರಗಿಸ್ಕೋಬೇಕು. ಬೆಲ್ಲ ಕರಗಬೇಕು. ಸ್ವಲ್ಪ ಇದೇನು ಪಾಕ ಇರೋದ್ರಿಂದ ಬೇಳೆ ಹಾಕಿ, ಬೆಂದಿರೋ ಬೇಳೆ ಹಾಕಿ ಆಮೇಲೆ ಇದನ್ನು ಇವಾಗ ಸ್ವಲ್ಪ ಅದು ಬೆಲ್ಲ ನೋಡಿ ಈ ಥರ ಹಾಕ್ತಾಯಿದ್ದೆ. ಇವಾಗ ಅದಕ್ಕೆ ಬೇಳೆ ಮೊದಲೇ ನಾನು ಈ ಬೇಳೆನ ನುಣ್ಣಗೆ ಬೇಯಿಸ್ಕೊಂಡು ನೀರನ್ನ ಬಗ್ಗಿಸಿ ಆ ಬೇಳೆನ ಇಟ್ಕೊಂಡಿದ್ದೀನಿ. ಆ ಬೇಳೆನ ಹಾಕ್ತೀನಿ. ನಿಮ್ಗೆ ಅಳತೆ ಪ್ರಕಾರ ತಗೋಬೋದು. ನಾನು ಈ ಚಿಕ್ಕ ಲೋಟದಲ್ಲಿ ಬೇಳೆನ ತಗೊಂಡಿದ್ದೆ. ಇವಾಗ ಬೆಲ್ಲದ ಜೊತೆಗೆ ಬೇಳೆನ ಚೆನ್ನಾಗಿ ಬೇಯಿಸಬೇಕು, ಕದಡಬೇಕು. ಚೆನ್ನಾಗಿ ಕರಗ್ತಾ ಇರಬೇಕು. ಕರಗಿದಾಗ ಬೆಲ್ಲ ಬೇಳೆ ಜೊತೆಗೆ ಬೆಂದವು. ನೋಡಿ, ಈ ಥರ ಆಗಬೇಕು. ಸ್ವಲ್ಪ ಗಟ್ಟಿ ಬರಬೇಕು. ಗಟ್ಟಿ ಆದಮೇಲೆ ಅದಕ್ಕೆ ಈಗ ಮೊದಲೇ ತುರಿದಿಟ್ಕೊಂಡಿರುವ ಒಣಕೊಬ್ಬರಿನ ಹಾಕಬೇಕು. ನಿಮ್ಮ ಮನೆಗೆ ಅಳತೆಗೆ ತಕ್ಕಷ್ಟು ನೀವು ಹಾಕ್ಬೋದು. ನಾನು ಸಣ್ಣ ಲೋಟದಲ್ಲಿ ತಗೊಂಡಿದ್ದೆ. ಒಂದು 2 ಪೀಸಷ್ಟು ಕೊಬ್ಬರಿನ ತಗೊಂಡು ಅದಕ್ಕೆ ಹಾಕಿದ್ದೀನಿ. ಗಟ್ಟಿ ಹಾಕಬಹುದು. ಸ್ವಲ್ಪ ಪಾಕ ಬರಬೇಕು. ಹಯಗ್ರೀವ ಅಂತ ಇದೆ. ಇದಾಗಿದೆ ನೋಡಿ. ಗೋಡಂಬಿ ದ್ರಾಕ್ಷಿ ಹಾಕೋಬೋದು, ಏಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಒಂದು 2 ಏಲಕ್ಕಿನ ಪುಡಿ ಮಾಡಿದೆ, ಅದನ್ನು ಹಾಕೊಳ್ತಾ ಇದ್ದೀನಿ. ಆಮೇಲೆ ಬೇಕಾದರೆ ದ್ರಾಕ್ಷಿ ಗೋಡಂಬಿ ಹಾಕೋಬೋದು. ಆದರೆ ನಾನು ಒಂದು 2-3 ಮನೆಯಲ್ಲಿ ದ್ರಾಕ್ಷಿ ಮಾತ್ರ ಹಾಕ್ತಾಯಿದ್ದೀನಿ. ಎಲ್ಲ ಸ್ಕಿಪ್ ಮಾಡಿದ್ದೀನಿ. ಆಮೇಲೆ ಇದನ್ನು ಒಂದು ಪಕ್ಕಕ್ಕೆ
ಇಟ್ಕೊಂಡಿದ್ದೀನಿ. ಈ ಥರ ಗಟ್ಟಿ ಆಗಬೇಕು. ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ರುಚಿಯಾಗಿ ಇರುತ್ತೆ. ನಂತರ ಒಂದು ಪ್ಲೇಟ್ಗೆ ಸ್ವಲ್ಪ ಗಟ್ಟಿ ಆದಮೇಲೆ ಒಂದು ಪ್ಲೇಟ್ಗಳನ್ನು ಹಾಕ್ಬೇಕು. ತುಪ್ಪ ತೊಳ್ಕೊಳ್ಳಿ, ಒಂಚೂರು ತುಪ್ಪ ತೊಳ್ಕೊಳ್ಳಿಕ್ಕೆ. ನಂತರ ಗಟ್ಟಿಯಾಗಿರೋದು ನೋಡ್ಕೊಬೇಕು, ಸೀದಿಸ್ಬಾರ್ದು, ತಳ ಹಿಡಿಬಾರ್ದು, ಗಟ್ಟಿಯಾಗಿರೋದನ್ನು ಸ್ವಲ್ಪ ಗಟ್ಟಿಯಾಗುತ್ತೆ. ತಳ ಅಂಟಿಸ್ಬಾರ್ದು, ಮತ್ತು ಇದನ್ನು ಬೇಯಿಸಿ ಈ ಥರ ತಿರುಗ್ತಾ ಇರಬೇಕು, ಈ ಥರ ತಿರುಗ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಹಯಗ್ರೀವ, ಇದು ಹಯಗ್ರೀವ ಅನ್ನೋ ಪದಾರ್ಥಕ್ಕೆ ಬೇಕಾಗಿರುವಂಥ ವಸ್ತುಗಳು: ಕಡಲೆಬೇಳೆ, ಒಣಕೊಬ್ಬರಿ, ಬೆಲ್ಲ, ತುಪ್ಪ, ದ್ರಾಕ್ಷಿ, ಗೋಡಂಬಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಏಲಕ್ಕಿ, ಬೆಲ್ಲ. ಇಷ್ಟನ್ನು ನೀವು ಮಾಡಿಕೊಂಡು ಬೇಳೆನ ಬೇಯಿಸ್ಕೋಬೇಕು, ಆ ನೀರನ್ನು ಬಗ್ಗಿಸ್ಬೇಕು. ನಂತರ ಬೆಲ್ಲನ ಕರಗಿಸಿ, ಸ್ಟೌವ್ನಲ್ಲಿಟ್ಟು ಬೆಲ್ಲನ ಕರಗಿಸಿ ಅದಕ್ಕೆ ಬೆಂದಿರೋ ಬೇಳೆನ ಹಾಕಿ ಆಮೇಲೆ ನಾನು ಈ ರೀತಿ ಆ ರೀತಿ ನೀವು ಮಾಡ್ಕೋಬೇಕು. ಇದು ಶ್ರೀರಾಮನವಮಿ ಪ್ರಯುಕ್ತ ಪಾನಕ ಮಾಡುವ ಬದಲು ಶ್ರೀರಾಮದೇವರಿಗೆ ನೈವೇದ್ಯವಾಗಿ ಈ ಹಯಗ್ರೀವನ್ನು ಇಟ್ಕೊಂಡು ತಿನ್ನಲು ರುಚಿಯಾಗಿರುತ್ತೆ. ದೇವರ ಮುಂದೆ ಇದನ್ನು ಇಡ್ಬೋದು. ಶ್ರೀರಾಮನವಮಿ ಪ್ರಯುಕ್ತ ಮಾಡಿರೋ ರೆಸಿಪಿ ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಏನಾದರೂ ತಪ್ಪಿದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫ್ರೆಂಡ್ಸ್, ಈ ರೀತಿ ಇರುತ್ತೆ. ಹೇಗಿದೆಯೋ ನೋಡಿ.